ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಸೀಸನ್ 12ರ ಕಿಚ್ಚನ ಚಪ್ಪಾಳೆ ಸಿಕ್ಕ ಮೇಲೆ ಹಿರಿ ಅಂತ ಹೀಗಿದ್ದಂತಹ ಧ್ರುವಂತ್ಗೆ ಮಲ್ಲಮ್ಮನಿಂದ ಆಘಾತವಾಯ್ತಾ? ಬಿಗ್ ಬಾಸ್ ಮನೆಗೆ ಮತ್ತೆ ಬಂದ ಮಲ್ಲಮ್ಮ ಗಿಲ್ಲಿನ ಅಪ್ಪಿ ಮುದ್ದಾಡಿದ್ದಕ್ಕಾಗಿ ಧ್ರುವಂತ್ಗೆ ಹೊಟ್ಟೆ ಉರಿತಿದ್ಯಾ? ನೀನಿಲ್ದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದೆ ಎಂದ ಧ್ರುವಂತ್ ಮಾತಿಗೆ ಕ್ಯಾರೆ ಎನ್ನದೆ ಗಿಲ್ಲಿಗೆ ಗೆದ್ದು ಬಾ ಎಂದ ಮಲ್ಲಮ್ಮನ ಸಿಹಿ ಮಾತು ಧ್ರುವಂತ್ಗೆ ಸೋಲುವ ಸುಳಿವು ಕೊಡ್ತಾ. ಅಶ್ವಿನಿ ಮುಂದೆ ಮಲ್ಲಮ್ಮನ ಬದಲಾದ ವರ್ತನೆ ಬಗ್ಗೆ ಹೇಳಿಕೊಂಡ ಧ್ರುವಂತ್ಗೆ ನಿನಗೆ ನಾನು ಇದೀನಿ ಬಾ ಎಂದ ಅಶ್ವಿನಿ. ಮಲ್ಲಮ್ಮ ಈಗ ಹಳೆ ಮಲ್ಲಮ್ಮ ಅಲ್ಲ, ಧ್ರುವಂತ್ನಿಂದಾನೇ ನಾನು ಹೊರಗಡೆ ಹೋಗಬೇಕಾಯ್ತು ಅನ್ನೋದೀಗ ಆ ಸತ್ಯ ಗೊತ್ತಾಗಿದೆ. ಹೊರಗಡೆ ಗಿಲ್ಲಿ ಬಗ್ಗೆ ಅಪಾರ ಪ್ರೀತಿಯನ್ನ ಕಂಡಂತಹ ಮಲ್ಲಮ್ಮ ತನ್ನ ಖುಷಿಯ ಮೂಲಕ ಗಿಲ್ಲಿಗೆ ನೀನೇ ಗೆಲ್ಲುವುದು ಎಂದು ಸೂಚನೆ ಕೊಟ್ರ. ಎಲ್ಲ ಓಕೆ, ಗೆಸ್ಟ್ ಆಗಿ ಬಂದ ಮಲ್ಲಮ್ಮನ ಮೇಲೆ ನೀರು ಸುರಿತಾ ಇರೋದಾದ್ರೂ ಯಾಕೆ? ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಅಂತೂ ಇಂತೂ ರಕ್ಷಿತಾ ಶೆಟ್ಟಿ, ಗಿಲ್ಲಿ, ಕಾವ್ಯ, ರಘು ಮತ್ತೆ ಧನುಷ್, ಅಶ್ವಿನಿ, ಧ್ರುವಂತ್ ಈ 6 ಜನ ಈಗ ಫಿನಾಲೆ ವೀಕ್ಗೆ ಕಾಲಿಟ್ಟಿದ್ದಾರೆ. ಇದರಲ್ಲಿ ಅತಿ ಹೆಚ್ಚಿನದಾಗಿ ಗಿಲ್ಲಿ, ರಕ್ಷಿತಾ, ರಘು ಈ ಮೂವರಲ್ಲಿ ಟಾಪ್ 1, ಟಾಪ್ 2, ಟಾಪ್ 3 ಬರಬೇಕು ಅಂತ ಹೇಳಿ ಅತಿ ಹೆಚ್ಚಿನ ನಿರೀಕ್ಷೆ ಈಗ ಜನರಲ್ಲಿ ಮನೆ ಮಾಡಿದೆ. ಅದರಲ್ಲೂ ಗಿಲ್ಲಿನೇ ಗೆಲ್ಲಬೇಕು ಅನ್ನೋರು ಒಂದು ಕಡೆ, ಇನ್ನೊಂದು ಕಡೆಗೆ ಈ ಬಾರಿ ಮಹಿಳಾ ಸ್ಪರ್ಧಿ ಗೆಲ್ಲಬೇಕು, ಅದು ರಕ್ಷಿತಾ ಶೆಟ್ಟಿನೇ ಗೆಲ್ಲಬೇಕು ಅನ್ನೋರ ಕೂಗು ಕೂಡ ಇನ್ನೊಂದು ಕಡೆಗೆ. ಈ ರೀತಿಯಾದಂತಹ ಈಗ ಏನಂತಂದ್ರೆ ಬಿಗ್ ಬಾಸ್ನ ಕುರಿತಾಗಿ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಜನಮಾನಸದಲ್ಲೂ ಕೂಡ ನಡೀತಾ ಇದೆ. ಸೊ ಸದ್ಯಕ್ಕೀಗ ಫಿನಾಲೆ ವೀಕ್ನಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಿದ್ದಾರೆ, ಮತ್ತು ಈ ವಾರ ಯಾವುದೇ ರೀತಿಯಾದಂಥ ಟಾಸ್ಕ್ ಇಲ್ಲ, ನಾಮಿನೇಷನ್ ಪ್ರಕ್ರಿಯೆ ಇಲ್ಲ. ಎಂದಿನಂತೆ ಸೋಮವಾರ ಬಂದ ತಕ್ಷಣ ಅವ್ರಿಗೆ ಹೊಡಿ, ಇವ್ರಿಗೆ ಬಡಿ, ಮತ್ತೆ ಆ ಕಾರಣ ಕೊಡು, ಈ ಕಾರಣ ಕೊಡು, ಈ ರೀತಿಯಾದಂತಹ ನಾಮಿನೇಷನ್ ಪ್ರಕ್ರಿಯೆ ನಡೀತಾನೆ ಇರ್ತಿತ್ತು. ಒಂದು ರೀತಿ ಸೋಮವಾರ ಬೆಳಗಿನ ಪ್ರೋಮೋ ಯಾವ ರೀತಿಯಾಗಿ ಅಂತಂದ್ರೆ ಕಂಪ್ಲೀಟ್ ರೋಚಕತೆಯಿಂದ ಕೂಡಿರೋದು, ಏನೋ ಒಂದು ಟ್ವಿಸ್ಟ್ ಅಂತ ಇರೋದು ಆ ರೀತಿಯಾಗಿ. ಸೊ ಇವತ್ತಿನ ಒಂದು ಆ ಪ್ರೋಮೋ ಬಗ್ಗೆ ನಾವು ನೋಡಿದ್ರೆ ಇವತ್ತು ಯಾವುದೇ ರೀತಿಯಾದಂಥ ಟ್ವಿಸ್ಟ್ ಇಲ್ಲ, ಹೊರತಾಗಿ ಮಲ್ಲಮ್ಮನನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತು ನಾಮಿನೇಷನ್ ಪ್ರಕ್ರಿಯೆ, ಆ ರೀತಿಯಾದಂಥ ಚಟುವಟಿಕೆ, ಮತ್ತು ಇನ್ಯಾವುದೋ ಒಂದು ಟಾಸ್ಕು, ಇನ್ಯಾವುದೋ ಒಂದು ಚಟುವಟಿಕೆ ಅದ್ಯಾವುದು ಕೂಡ ಇಲ್ಲ. ಇನ್ನು ಮುಂದೆ ಈಗ ಕಂಟೆಸ್ಟೆಂಟ್ಗಳು ಈಗ ಫ್ರೀ ಏನೇ ಇದ್ರೂ ಅವ್ರ ಮನೆಯಲ್ಲಿ ನಡೀತಾ ಇರುವಂಥ ಕಷ್ಟ ಸುಖಗಳು, ಮತ್ತು ಇನ್ನು ಮುಂದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾದ್ಮೇಲೆ ನಾವು ಯಾವ ರೀತಿಯಾಗಿ ಏನು ಮಾಡಬೇಕು, ಮುಂದೆ ಯಾವ ರೀತಿಯಾದಂಥ ಪ್ರಾಜೆಕ್ಟ್ಗಳನ್ನ ಕೈ ಎತ್ಕೋಬೇಕು, ಇನ್ನೇನು ಕೆಲಸ ಮಾಡಬೇಕು, ಇಷ್ಟು ದಿನ ಯಾರು ತಪ್ಪು ಮಾಡಿದ್ರು ಅದ್ರ ಬಗ್ಗೆ ಕ್ಷಮೆ ಕೇಳೋದು, ಮತ್ತು ಯಾರಿಗೆ ಅಂದರೆ ಬಿಗ್ ಬಾಸ್ ಮನೆಯನ್ನು ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮುಂದೇನು ಈ ರೀತಿಯಾದಂಥದ್ದೇ ಈಗ ಸ್ಪರ್ಧಿಗಳು ಚರ್ಚೆನ ಮಾಡ್ತಿರ್ತಾರೆ. ಅದರ ಜೊತೆಗೆ ಬಿಗ್ ಬಾಸ್ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಅಂತಂದರೆ ಹಳೆಯ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಡೋದು, ಮತ್ತು ಇವ್ರಿಗಾಗಿಯೇ ಸ್ಪೆಷಲ್ ಆಗಿ ಒಂದಿಷ್ಟು ಇವೆಂಟ್ಸ್ಗಳನ್ನು ರೆಡಿ ಮಾಡೋದು. ಅಂತಂದರೆ ಇವ್ರಿಗೆ ತುಂಬ ಭರ್ಜರಿಯಾಗಿ ಚೆನ್ನಾಗಿರುವಂಥ ಊಟ, ಅಂತಂದರೆ ಇಷ್ಟು ದಿನ ಊಟಕ್ಕಾಗಿ ಕಷ್ಟಪಟ್ಟಿದ್ದಾರೆ, ಅತಿಯಾಗಿ ದುಡಿದಿದ್ದಾರೆ, ದನದಿದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು, ಹಂಬಲಿಸಿದ್ದಾರೆ. ಕೊನೆಯ ಫಿನಾಲೆ ವೀಕ್ವರೆಗೂ ಕೂಡ ನಾವು ಇರಬೇಕು ಅನ್ನೋ ರೀತಿಯಾಗಿ. ಸೊ ಈಗ ಅದೆಲ್ಲವೂ ಕೂಡ ರೆಡಿ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗಾಗಿ. ಸೊ ಭರಪೂರವಾದಂಥ ಊಟ ಇರುತ್ತೆ, ಮತ್ತು ಮೋಜು ಮಸ್ತಿ ಇರುತ್ತೆ. ಈ ವಾರ ಅವರಿಗೆ ಅದ್ಧೂರಿಯಾಗೇ ಇರುತ್ತೆ. ಈ ವಾರ ಅಂತಂದರೆ ಅಷ್ಟೊಂದು ಸಖತ್ತಾಗಿರುತ್ತೆ. ಕಲರ್ಫುಲ್ ಇವೆಂಟ್ಸ್ಗಳು ಕೂಡ ನಡೀತಾ ಇರುತ್ತೆ. ಸೊ ಇನ್ನೇನು ದಿನಗಳು ಬಾಕಿ. ಈಗ ಯಾರು ವಿನ್ನರ್, ಕಿಚ್ಚನ ಕೈಯಲ್ಲಿ ಯಾರು ಬಲಗೈಯಲ್ಲಿರ್ತಾರೆ, ಯಾರು ಎಡಗೈಯಲ್ಲಿರ್ತಾರೆ ಅನ್ನೋದನ್ನ ಬಹಳ ನಿರೀಕ್ಷೆಯಿಂದ ಕಾದು ನೋಡ್ತಾ ಇದ್ದಾರೆ ಕರ್ನಾಟಕದ ಜನ. ಸದ್ಯಕ್ಕೀಗ ಬಿಗ್ ಬಾಸ್ ಮನೆಯಲ್ಲಿ ಬೆಳಗ್ಗೆ ಅಪ್ಲೋಡ್ ಆಗಿರುವಂಥ ಆ ಪ್ರೋಮೋ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಮಲ್ಲಮ್ಮ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಮಲ್ಲಮ್ಮನ ಬದಲಾದ ವರ್ತನೆ ನೋಡಿ. ಮಲ್ಲಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಇದ್ರಲ್ಲ, ಆ ರೀತಿಯಾಗಿ ಈಗ ಮತ್ತೆ ವಾಪಸ್ ಬಂದಿಲ್ಲ. ಒಂದು ರೀತಿ 2.0 ಅಂತ ಹೇಳಿ ನಾವೀಗ ಮಲ್ಲಮ್ಮನ ಕರಿಬೋದು. ಮಲ್ಲಮ್ಮನಿಗೆ ವಾಸ್ತವ ಅರ್ಥ ಆಗಿದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ನಂತರ. ನಾನು ಯಾರಿಂದ ಹೊರಗಡೆ ಹೋಗಿದ್ದೆ, ಏನು ತಪ್ಪಾಯಿತು,
ಆಯಿತು, ನಾನು ಇನ್ನೂ ಯಾವ ರೀತಿಯಾಗಿ ಆಡಬೇಕಾಗಿತ್ತು, ನನ್ನನ್ನು ಬೇಕು ಅಂತ ಸೈಡ್ಲೈನ್ ಮಾಡಿದವ್ರು ಯಾರು, ಸೋಲಿಸಿದವ್ರು ಯಾರು, ಇದೆಲ್ಲವೂ ಕೂಡ ಅರ್ಥ ಆಗೋಗ್ಬಿಟ್ಟಿದೆ. ಹೀಗಾಗಿ ಮಲ್ಲಮ್ಮ ಈಗ ಏನೇ ಇದ್ರೂ ಫುಲ್ ಬ್ಯೂಟಿಫುಲ್ ಮತ್ತು ಫ್ಯಾನ್ ಫಾಲೋವಿಂಗ್ ಹೊಂದಿರುವಂತಹ, ಈಗ ಒಂಥರ ಹೆಂಗಂದರೆ ಸೋಷಿಯಲ್ ಮೀಡಿಯಾದ ಈ ಜಮಾನದಲ್ಲಿ ಈಗ ಮಲ್ಲಮ್ಮ ಅವರು ಈಗ ಎಂಟ್ರಿ ಆಗಿದ್ದಾರೆ. ಮುಂಚೆನೇ ಅವ್ರು ಎಂಟ್ರಿ ಆಗಿದ್ರು, ಬಟ್ ಇನ್ನೊಬ್ರು ಅವ್ರದ್ದು ವಿಡಿಯೋ ಮಾಡ್ತಾ ಇದ್ರು. ಈಗ ಹೆಂಗಂತಂದರೆ ಮಲ್ಲಮ್ಮ ಅವರು ಫುಲ್ ಪ್ರೋ ಆಗ್ಬಿಟ್ಟವ್ರು. ಈಗ ಅವ್ರ ಕೈಯಲ್ಲಿ ಒಂದು ಹೊಸ ಮೊಬೈಲ್ ಇದೆ, 99 ಟೈಮ್ಸ್ ಯಾರು ಗೆಲ್ಲಬೇಕು ಅಂತ ಹೇಳಿ ವೋಟ್ ಮಾಡ್ತಾರೆ. ಸೊ ಅಂದರೆ ಅವ್ರ ಅಪ್ಡೇಟ್ಸ್ನ ನೋಡ್ತಿದ್ದವ್ರಿಗೆ ಗೊತ್ತಾಗತ್ತೆ ಇದೆಲ್ಲದ್ರ ಬಗ್ಗೆ. ಸೊ ಆ ರೀತಿ ಈಗ ಮಲ್ಲಮ್ಮ ಪ್ರೋ ಆಗಿದ್ದಾರೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಈಗ ಕಾಲಿಟ್ಟ ನಂತರ ಸೊ ಮೊದಲೇದಾಗಿ ಅವರು ಹೋಗಿ ಬಾಚಿ ತಬ್ಬಿದ್ದೆ ಗಿಲ್ಲಿನ. ಬಹಳ ನಿರೀಕ್ಷಿತ ಅಂತಂದರೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅತಿಯಾಗಿ ಅವ್ರು ಯಾರ ಜೊತೆ ಕನೆಕ್ಟ್ ಆಗಿದ್ರು ಅಂತಂದರೆ ಧ್ರುವಂತ ಜೊತೆಗೆ. ಗಿಲ್ಲಿನ ಇಷ್ಟನೇ ಪಡ್ತಿರ್ಲಿಲ್ಲ ಮಲ್ಲಮ್ಮ. ಈಗ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವರು ರೀ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಗಿಲ್ಲಿ 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 ಅಂತ ಹೇಳಿ ಹೋಗಿ ಬಾಚಿ ತಬ್ಬಿದ್ದನ್ನು ನೋಡ್ತಾ ಇದ್ರೆ, ಸೊ ಮಲ್ಲಮ್ಮನಿಗೆ ಹೊರಗಡೆ ಏನು ಜನ ಇಷ್ಟಪಡ್ತಿದ್ದಾರೆ, ಯಾರನ್ನ ಇಷ್ಟಪಡ್ತಿದ್ದಾರೆ, ಯಾರು ಗೆಲ್ಲಬೇಕು ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮತ್ತು ವಾಸ್ತವವಾಗಿ ಗಿಲ್ಲಿಯ ಆಟ ಎಷ್ಟು ಮನರಂಜನೆಯನ್ನು ಕೊಡ್ತಾ ಇದೆ, ಗಿಲ್ಲಿ ಆಟ ಹೇಗಿದೆ ಅನ್ನೋದ್ರ ಬಗ್ಗೆ ಮಲ್ಲಮ್ಮನಿಗೆ ತುಂಬ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟಿದೆ. ಹಾಗಾಗಿ ಈಗ ನನ್ನ ಆಟಕ್ಕೆ ಮುಳ್ಳಾದವರು ಅಂತಂತಂದರೆ ಧ್ರುವಂತವರು. ಸೊ ಧ್ರುವಂತವರು ಎಷ್ಟೇ ಪುಸಲಾಯಿಸಿ ಮಲ್ಲಮ್ಮನ ಜೊತೆಗೆ ಸಿಹಿಯಾಗಿ ಮಾತನಾಡ್ತಾ ಇದ್ರೂ ಅವರ ಕಹಿ ವರ್ತನೆ ಬಗ್ಗೆ ಮಲ್ಲಮ್ಮನಿಗೆ ತಿಳಿದಿದೆ. ಹಾಗಾಗಿ ಈಗ ಧ್ರುವಂತವರು ಎಷ್ಟೇ ಮಲ್ಲಮ್ಮ 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 ಅಂತ ಅವ್ರ ಜೊತೆ ಮಾತಾಡ್ತಿದ್ರು, ಮಲ್ಲಮ್ಮ ಧ್ರುವಂತನ ಕ್ಯಾರೆ ಅಂತ ಇಲ್ಲ, ಗಿಲ್ಲಿ ಜೊತೆಗೆ ಹೋಗಿ ಮಾತಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಧ್ರುವಂತಿಗೆ ಎಲ್ಲೋ ಒಂದು ಕಡೆಗೆ ನಾನು ಸೋಲುವ ಭಯ ಅವ್ರಿಗೆ, ಅಂದರೆ ನಾನು ಸೋಲ್ತೀನಿ ಅನ್ನೋ ಆ ಒಂದು ನಡುಕ ಈಗ ಮಲ್ಲಮ್ಮನಿಂದ ಗೊತ್ತಾಯ್ತಾ ಅನ್ನೋದು ಈಗ ಸದ್ಯಕ್ಕಿರುವಂತಹ ಸಸ್ಪೆನ್ಸ್. ನಾವೀಗ ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಮಲ್ಲಮ್ಮ ಇನ್ನು ಯಾವ್ಯಾವ ರೀತಿಯಾಗಿ ಧ್ರುವಂತಿಗೆ ಟಾಂಟ್ ಕೊಟ್ಟರು ಮತ್ತು ಅವರ ವರ್ತನೆ ಮೂಲಕ ಇನ್ನೇನೆಲ್ಲ ಸುಳಿವನ್ನು ಕೊಟ್ಟರು ಅಂತ ಹೇಳಿ ಸದ್ಯಕ್ಕೆ ಈಗ ನಾವು ಬಿಗ್ ಬಾಸ್ ಮನೆಯಲ್ಲಿ ಅಪ್ಡೇಟ್ ಆಗಿರುವಂಥ ಆ ಪ್ರೋಮೋನ 1 by 1 ನೋಡಿದ್ರೆ ನೋಡಿ, ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವರು ಮೊದಲ ಗೆಸ್ಟ್ ಅಂತಂದರೆ ಈಗ ಯಾರೆಲ್ಲ ಎವಿಕ್ಟ್ ಆಗಿ ಹೊರಗಡೆ ಹೋಗಿದ್ರಲ್ಲ, ಸೊ ಅವರ ಪೈಕಿ ಮಲ್ಲಮ್ಮ ಅವರು ಮೊದಲೇದಾಗಿ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಗಾರ್ಡನ್ ಏರಿಯಾದಲ್ಲಿದ್ದಂತಹ ರಕ್ಷಿತಾ ಮತ್ತು ಅಶ್ವಿನಿ ಅವರಿಬ್ಬರು ಹೋಗಿ ಮಲ್ಲಮ್ಮನನ್ನು ಬಿಗಿಯಾಗಿ ಅಪ್ಪಿ ತಬ್ಬಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಸೊ ರಕ್ಷಿತಾ ಶೆಟ್ಟಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಟ್ಟಿದೆ ಮಲ್ಲಮ್ಮ ಅವರು ಬಂದಿದ್ದ ತಕ್ಷಣ. ಅಂದರೆ ರಕ್ಷಿತಾ ಶೆಟ್ಟಿ ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ಹಚ್ಕೊಂಡಿದ್ದೆ ಮಲ್ಲಮ್ಮ ಅವ್ರನ್ನ, ಅವ್ರ ಜೊತೆಗೆ ಜಾಸ್ತಿ ಅವ್ರು ಇರ್ತಿದ್ರು. ಆಮೇಲೆ ಮಲ್ಲಮ್ಮ ಅವರು ಹೊರಗಡೆ ಹೋದ ನಂತರ ರಕ್ಷಿತಾ ಶೆಟ್ಟಿಗೆ ಒಂದು ಸ್ವಲ್ಪ ದಿನ ಬೇಕಾಯ್ತು ಅವ್ರು ರಿಕವರ್ ಆಗಲಿಕ್ಕೆ. ಅಂದರೆ ಅಟ್ಯಾಚ್ಮೆಂಟ್ ಅಷ್ಟಾಗಿತ್ತು, ಅಳ್ತಾ ಇದ್ರು, ಮಿಸ್ ಮಾಡ್ಕೊಳ್ತಾ ಇದ್ರು. ಆದರೆ ಧ್ರುವಂತನಲ್ಲಿ ಅದ್ಯಾವುದು ಕೂಡ ಕಾಣಿಸಿರಲಿಲ್ಲ, ಗೊತ್ತಿರ್ಬೋದಲ್ಲ ನಿಮಗೆ. ಆಮೇಲೆ ಮತ್ತೆ ಅವರು ಒಳಗಡೆ ಬರ್ತಾರೆ. ನಂತರ ಬಾಗಿಲಲ್ಲಿ ಕಾಣಿಸಿಕೊಂಡಂತಹ ಧ್ರುವಂತವರು ಮಲ್ಲಮ್ಮನ ನೋಡಿದ ತಕ್ಷಣ ವಿಸಿಲ್ ಹೊಡಿತಾರೆ, ಮಲ್ಲಮ್ಮ ಅಂತ ಹೇಳಿ ಅವ್ರನ್ನ ಹಗ್ ಮಾಡ್ತಾರೆ, ಮುತ್ತಿಡ್ತಾರೆ. ಮಲ್ಲಮ್ಮ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳ್ತಾರೆ. ನಂತರ ಎಷ್ಟೇ ಮಾತನಾಡಿದ್ರು ಧ್ರುವಂತವರ ಮಾತನ್ನ ಮಲ್ಲಮ್ಮನ ಕಿವಿಗೆ ಬೀಳ್ತಾ ಇಲ್ಲ ಅಥವಾ ಕೇಳಿಸ್ಕೊಳ್ತಾ ಇಲ್ಲ, ಗೊತ್ತಾಗ್ತಿಲ್ಲ. ಅವರು ಹುಡುಕಾಡ್ತಿದ್ದೆ ಗಿಲ್ಲಿ ಅವ್ರನ್ನ, ಗಿಲ್ಲಿಯಲ್ಲಿ ಅಂತ ಹುಡುಕ್ತಾ ಇದ್ರು. ಸೊ ಗಿಲ್ಲಿ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಇದ್ರು ಅವರು. ಸೊ ಹೋಗಿದ ತಕ್ಷಣ ಯಾಕೆ ನನ್ನ ಜೊತೆ ಮಾತಾಡಲ್ವಾ ಅಂತ ಹೇಳ್ತಾರೆ. ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗತ್ತಾ ಮಲ್ಲಮ್ಮ ಅಂತ ಹೇಳಿ, ಏನು ಬ್ಯೂಟಿಫುಲ್ ಆಗಿಬಿಟ್ಟಿದ್ಯಾ, ಬ್ಯೂಟಿಫುಲ್, ಹಾಂ ನಾನು ಬ್ಯೂಟಿಫುಲ್ ಅಂತ ಹೇಳ್ತಾರೆ ಮಲ್ಲಮ್ಮ ಅವರು. ಸೊ ಆ ಮಾತುಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಮಲ್ಲಮ್ಮ ಅವರು ಏನಂತಾರೆ, ಇದು ಮೊಣಕಾಲ್ಮುರಿ ಸಾರಿಯನ್ನು ಹಾಕಿಕೊಂಡು ಬಂದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಹಾಗಾಗಿ ಮಲ್ಲಮ್ಮನಿಗೆ ಇಲ್ಲಿ ಗಿಲ್ಲಿ ಕಾಣಿಸ್ತಾ ಇರುವಂಥದ್ದು, ಕಾಲೆಳಿತಾ ಇರೋದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಯಾ, ಫುಲ್ಲು ಫ್ಯಾನ್ಸ ಹೊರಗಡೆ ಅಂತ ಹೇಳಿ, ಫುಲ್ ಹವಾನಂದೀಗ, ಫುಲ್ ಹವಾ ಹೊರಗಡೆ ಅಂತ ಹೇಳಿ ಮಲ್ಲಮ್ಮ ಹೇಳ್ತಿರೋದು. ಸೊ ಅವ್ರಿಗೊಂದು ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದರೆ ಈ ಏಜಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಅಷ್ಟೆಲ್ಲ ಸಾಹಸ ಮಾಡೋದ್ರಲ್ಲ, ಸೊ ಅದೊಂದು ಗ್ರೇಟ್ನೆಸ್ಸೇ. ಸೊ ಹಾಗಾಗಿ ಅವರಿಗೆ ಫ್ಯಾನ್ ಫಾಲೋವಿಂಗು ಕೂಡ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಸೊ ತದನಂತರ ಆ ಕಿಚನ್ನಲ್ಲಿ ಒಂದಿಷ್ಟು ನಡೆಯುತ್ತೆ. ಅಂತಂದರೆ ಗಿಲ್ಲಿಗೆ ಹಗ್ ಮಾಡೋದು, ಗಿಲ್ಲಿ ಜೊತೆಗೆ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಮಲ್ಲಮ್ಮ ಅವರು ಮಾತನಾಡೋದು, ಮುತ್ತಿಡೋದು, ತುಂಬ ಖುಷಿಯಲ್ಲಿ ಅವ್ರ ಜೊತೆ ಮಾತನಾಡೋದು. ಸೊ ಅದಾದ ನಂತರ ಧ್ರುವಂತ್ ಅವರು ತಮ್ಮ ಬೆಡ್ ಹತ್ರ ಇಲ್ಲಿ ಮಲ್ಲಮ್ಮನನ್ನು ಕರೆದುಕೊಂಡು ಹೋಗ್ತಾರೆ. ಸೊ ಆಗ ಮಲ್ಲಮ್ಮಂಗೆ ಅವ್ರು ಹೇಳ್ತಾರೆ, ಮತ್ತೆ ಅವರು ಪರ್ಸ್ನಲಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನೋಡಿ ಮಲ್ಲಮ್ಮ, ನೀವು ಹೋದ್ಮೇಲೆ ನಾನು ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ನಿಮ್ಮನ್ನು, ನೀವಿಲ್ಲದೆ ನಾನು ಒಬ್ಬಂಟಿ ಆಗೋಗ್ಬಿಟ್ಟಿದ್ದೆ, ನನಗೆ ಯಾರೂ ಇರಲಿಲ್ಲ
ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ರು. ಏನು ಮಾತಾಡ್ತಾರೇನೋ ಇವರು ಅರ್ಥನೇ ಆಗಂಗಿಲ್ಲ. ಯಾಕಂತಂದರೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಕುತ್ಕೊಂಡು ನೋಡ್ತಾ ಇದ್ದಾರೆ. ಅದರಲ್ಲಿ ಮಲ್ಲಮ್ಮನೂ ನೋಡ್ತಿರ್ತಾರೆ. ಇವ್ರು ಎಷ್ಟು ಮಿಸ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಿರುತ್ತೆ, ಇವ್ರು ಯಾರ ಜೊತೆಗಿದ್ರು ಅನ್ನೋದು ಗೊತ್ತಾಗುತ್ತೆ, ಇವ್ರು ಹೋದಾದ್ಮೇಲೆ ಮಲ್ಲಮ್ಮನ ಬಗ್ಗೆ ಇವ್ರು ಏನು ಮಾತಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಬಂದಿರ್ತಾರೆ ಮಲ್ಲಮ್ಮ ಅವರು. ಅವ್ರಿಗೆ ಅಷ್ಟು ಬುದ್ಧಿ ಇರಂಗಿಲ್ವಾ? ಸೊ ಅವ್ರ ಮುಂದೆ ಹೋಗಿ ಇವ್ರು ಮತ್ತೆ ತಮ್ಮದು ಹಳೆ ಡ್ರಾಮಾ ಶುರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಲ್ಲಮ್ಮ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಇಲ್ಲಿ ಧ್ರುವಂತ್ ಏನೋ ಮಾತಾಡ್ತಾ ಇದ್ರೆ ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತಿದ್ರು ಮಲ್ಲಮ್ಮ. ಒಟ್ಟಿನಲ್ಲಿ ಮಲ್ಲಮ್ಮನ ಬಾಯಲ್ಲಿ ಗಿಲ್ಲಿ 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 ಅಂತ ಕೇಳಿದ ತಕ್ಷಣ ಇಲ್ಲಿ ಧ್ರುವಂತ್ ಅವರು ಮೈ ಪರ್ಚ್ಕೊಳ್ಳೋ ಅಂಥ ಪರಿಸ್ಥಿತಿ ಎದುರಾಯಿತು. ಏನಿದು ಮಲ್ಲಮ್ಮ ಗಿಲ್ಲಿ ಬಗ್ಗೆನೇ ಅಷ್ಟು ಮಾತಾಡ್ತಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಗಿಲ್ಲಿ ಕಂಡ್ರೆ ಬರ್ತಿರ್ಲಿಲ್ಲ ಮಲ್ಲಮ್ಮನಿಗೆ. ಸೊ ಏನೋ ಉಲ್ಟಾ ಹೊಡಿತಾ ಇದೆಯಲ್ಲ ಅಂತ ಹೇಳಿ ಈಗ ಧ್ರುವಂತ್ ಅವ್ರಿಗೆ ಡೌಟ್ ಬರ್ತಾ ಇದೆ. ಸೊ ಆ ಡೌಟ್ನ ಅಶ್ವಿನಿ ಮುಂದೆ ಹೋಗಿ ಇಲ್ಲಿ ಧ್ರುವಂತ್ ಅವ್ರು ಹಂಚ್ಕೊಳ್ತಾರೆ. ಯಾಕೋ ಏನೋ ಮಲ್ಲಮ್ಮ ಮೊದಲಿದ್ದಂಗಿಲ್ಲ, ಅದು ನೀವು ಗಮನಿಸಿದ್ರಾ ಅಂತ ಹೇಳ್ತಾರೆ. ಹೇಗೆ ಅಂದರೆ ಮೊದಲು ನಿಮ್ಮ ಜೊತೆ ಇದ್ದಂತಹ ಕ್ಲೋಸ್ನೆಸ್ ಈಗಿಲ್ಲ, ಗಿಲ್ಲಿ ಜೊತೆಗೆ ಹೆಚ್ಚಾಗಿ ಕ್ಲೋಸ್ ಆಗಿರೋದನ್ನು ಅದಕ್ಕಾಗಿ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಎಸ್, ಅವ್ರು ನನ್ನ ಜೊತೆ ಅಷ್ಟು ಕ್ಲೋಸ್ ಆಗ್ತಿಲ್ಲ, ಮುಂಚೆ ಇದ್ದಂಗಿಲ್ಲ, ಬಟ್ ಗಿಲ್ಲಿ ಜೊತೆ ನೋಡಿ ಎಷ್ಟು ಕನೆಕ್ಟ್ ಆಗ್ತೀರಿ, ಎಷ್ಟು ಕ್ಲೋಸ್ ಆಗ್ತಿದ್ದಾರೆ ಅವರು ಅಂತ ಹೇಳಿ. ಸೊ ಹೋಗಲಿ ಬಿಡು, ತಲೆ ಕೆಡಿಸ್ಕೊಬೇಡ, ನಿನಗೆ ನಾನು ನನಗೆ ನೀನು ಅಂತ ಹೇಳಿ ಇಬ್ಬರು ಹೆಂಗೆ ಅಂತಂದರೆ ನಾವೇ ಗೆದ್ದುಬಿಟ್ವಿ ಈ ಸೀಸನ್ನ ಅನ್ನೋ ರೀತಿಯಾಗಿ ಅದೊಂದೇನೋ ಅಂತಾರಲ್ಲ, ನನಗೆ ಬರ್ತಾ ಇಲ್ಲ ಅದೊಂದು ವರ್ಡು, ನೀವೇ ಹೇಳಿಬಿಡಿ. ಸೊ ಹಾಗೆ ಹೋಗ್ತಾರೆ ಇವರೊಬ್ಬರು. ಒಟ್ಟಿನಲ್ಲಿ ಏನಂತಂದರೆ ಕಿಚ್ಚನ ಚಪ್ಪಾಳೆ ಸಿಕ್ಕ ನಂತರ ಹಿರಿ ಹಿಗ್ಗಿದ್ದಂತಹ ಧ್ರುವಂತ್ ಮತ್ತು ಅಶ್ವಿನಿಗೆ ಈಗ ಮಲ್ಲಮ್ಮನ ವರ್ತನೆ ಒಂದು ಆಘಾತವನ್ನು ಕೊಟ್ಟಿದೆ ಅಂತ ಅನಿಸುತ್ತೆ. ಹೊರಗಡೆ ಜನ ಏನು ಕೇಳ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಮಲ್ಲಮ್ಮನ ಆ ಖುಷಿ ಮತ್ತು ಮಲ್ಲಮ್ಮ ಗಿಲ್ಲಿ ಜೊತೆಗೆ ಮಾತನಾಡುವಂಥ ರೀತಿ ಇದೆಯಲ್ಲ, ಸೊ ಆ ಸುಳಿವು ಕೊಡ್ತಾ ಇದೆ. ಒಟ್ಟಿನಲ್ಲಿ ಗಿಲ್ಲಿ ವಿನ್ನರ್ ಆಗ್ತಾರೆ ಅನ್ನೋದನ್ನು ಇದೊಂದು ರೀತಿ ಹಿಂಟ್ ಕೊಟ್ಟಂಗಿದೆ. ಕಾದು ನೋಡೋಣ ಏನಾಗ್ಬೋದು ಅಂತ ಹೇಳಿ. ಸೊ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಬಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗೇನು? ಇನ್ನೊಂದು ಕೊನೆಯದಾಗಿ ಅಂತಂದರೆ ಏನೋ ಒಂದು ಟ್ವಿಸ್ಟ್ ಮೇ ಕಹಾನಿ ಅನ್ನೋ ರೀತಿಯಾಗಿ ಮಲ್ಲಮ್ಮನನ್ನು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಕೂರಿಸಿ ಅಲ್ಲಿ ನೋಡಿ ಧನುಷ್ ಅವರು ಮಲ್ಲಮ್ಮನ ಮೇಲೆ ನೀರು ಸುರಿತಾ ಇದ್ದಾರೆ. ಅಲ್ಲಿ ರಕ್ಷಿತಾನು ಕೂಡ ಇದ್ದಾರೆ ಪಕ್ಕಕ್ಕೆ. ಏನಕ್ಕೆ ಅನ್ನೋದೇ ಗೊತ್ತಾಗ್ತಿಲ್ಲ. ಏನು ಮಲ್ಲಮ್ಮ ಮೈಕ್ ಹಾಕೊಳ್ಳಿಲ್ಲ ಅಂತ ಹೋಗಿ ನೀರು ಸುರಿತಿದ್ದಾರಾ ಅಥವಾ ಇನ್ನೊಂದು ಏನೋ ಒಂದು ಟಾಸ್ಕ್ ಏನಾದರೂ ಕೊಟ್ಟಿದ್ದಾರಾ? ನೋಡಿ, ಕಂಟೆಸ್ಟೆಂಟ್ಗಳು ಇಷ್ಟು ದಿನ ಟಾಸ್ಕ್ ಆಡಿದಾರಲ್ಲ, ಸೊ ಈಗ ಮತ್ತೆ ಹಳೆ ಕಂಟೆಸ್ಟೆಂಟ್ಗಳಿಗೆ ಏನಾದರೂ ಟಾಸ್ಕ್ ಕೊಡ್ತಿದ್ದಾರಾ ಅಥವಾ ಏನಾದರೂ ಒಂದು ಸಸ್ಪೆನ್ಸ್ ಇದೆಯಾ? ಅದನ್ನೆಲ್ಲ ಕಾದು ನೋಡೋಣ. ಏನಕ್ಕೆ ನೀರು ಸುರಿತಾ ಇರ್ಬೋದು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.